ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನ್ರಿ. ಇವತ್ತಿನ ಬ್ಲಾಗ್ ನೋಡ್ರಿ, ಎಲ್ಲಿ ಗಿಫ್ಟ್ನಾಗ ಇದ್ದೀನಿ ಅಂದ್ರೆ ಕೆಲ್ಸದ ಮನೆ ಹೊಟ್ಟಿದ್ದೆ. ನಮ್ಮ ಸುಮ್ಮು ನಾನು ಸುಮ್ಮ ಹಾಯ್ ಹೇಳಮ್ಮ. ಹಾಯ್. ಏಯ್ ಲಿಫ್ಟ್ ಹೊತ್ತಕ್ ಬೇಡ. ಏಯ್ ಗಿಡ್ಡು ಏಯ್ का क्या पड़ा है? अमीर का होने बाद सुमन. हाँ रानी. हाँ देम. कहाँ से कहाँ तक गया? गाड़ी नको बा. कौन सा है कलर? ये कलर कौन सा? रेड. रेड? यस. ये वाला? यस. यस. ये वाला कौन सा कलर? ग्रीन. ग्रीन. खुला तो कुछ लग रहा है ना? नहीं खुला रहा है. शिपा. शिम्पा. शिपा नहीं. शिपा नहीं. शिपा. कलर. ले लिखो देखो. ड्राइंग 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 निकालो. क्या बोलते हैं आपकी इसमें? ड्राइंग निकालो. रानी निकालो. ये कौन सा कलर? ये देखो खुला हाँ खुला लो इसको. शिल्पा खुला मत रखो बेटा. ನೋಡಿ ಫ್ರೆಂಡ್ಸ್, ಈಗಂತ್ರ ನಾನು ಮನೆಗೆ ಬಂದಿರೋ ಟೈಮ್ ಅದಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಸೊ ಒಂದು ಅರ್ಧ ತಾಸು ಅದ್ರ ಬಂದು ಸ್ವಲ್ಪ ಒಗಾಣ ಬಾಂಡೆ ಇದು ಮಾಡ್ಕೊಂಡು ಈಗ ಚಹಾ ಮಾಡ್ಬೇಕಂತಂದು ಬಂದೇನಿ. ಹಂಗೆ ಎಲ್ಲ ಕೆಲಸ ಮುಗಿದು ಈಗ ಅಡುಗೆ ಮಾಡ್ಬೇಕ್ರಿ. ರಾತ್ರಿ ಅಡುಗೆದು ತಲೆ ಕೆಟ್ಟು ಹೋಗೈತ್ರಿಪ್ಪ ನನ್ನಂತ್ರ. ಕೆಲಸ ಮಾಡಿ ಮುಂಜಾಲಿಂದ ಸಂಜೆವರೆಗೂ ಕೆಲಸ ಒಟ್ಟು ಪುರ್ಸತಿಲ್ಲ ಏನಿಲ್ರಿ. ಈಗ ಒಂಚೂರು ಕುಂತೇನೆ ನೋಡ್ರಿ. ಇಲ್ಲಿ ಪುರ್ಸತಿಲ್ದಂಗೆ ಆಗ್ಬಿಟ್ಟತ್ರಿ ನಂಗೆ. ಏನಪ್ಪ ಅಂದ್ರೆ ಗೃಹಲಕ್ಷ್ಮಿದ ಸಿಹಿ ಸುದ್ದಿ ರೀ. ಇಡೀ ಕರ್ನಾಟಕದಾಗ ಹೆಣ್ಮಕ್ಳಿಗೆ ಎಷ್ಟು ಸಿಹಿ ಸುದ್ದಿ ನೋಡ್ರಿ ಇದು ಗೃಹಲಕ್ಷ್ಮಿದು. ಏನೋ ದುಡ್ಡು ಹಾಕ್ತೇನೆ ಅಂತಂದು ಹೇಳಿದಾರೆ ರೀ. ಯಾವಾಗ ಹಾಕ್ತಾರೋ ಏನೋ ಗೊತ್ತಿಲ್ಲ. ಅದೊಂದೇನೋ ಆಸೆ ನೋಡ್ರಿ ಹೆಣ್ಮಕ್ಳಿಗೆ. ಗೃಹಲಕ್ಷ್ಮಿದು ದುಡ್ಡು ಬರಾಕತ್ತಪ್ಪ ಅಂತ ಅಂದ್ರೆ ಸಾಕು. ಯಪ್ಪ ಎಲ್ಲಿಂದ ಖುಷಿ ಇರುತ್ತೆ ಏನು ಗೊತ್ತಿಲ್ಲ. ಎಲ್ಲ ಉಕ್ಕಿ ಹರಿಯಾಕತ್ತಿರ್ತೈತ್ರಿ ನದಿ ಹರಿದಂಗೆ ಖುಷಿನ. ಭಾಳ ಖುಷಿ ಆಗಾಕತ್ತೈತ್ರಿ. ಯಾವಾಗ ಬರ್ತೋ ಗೊತ್ತಿಲ್ಲ. ಬಟ್ ನಿನ್ನೆ ಸುಟ್ಟು ಬೇರೆ ಬೇರೆ ಹಳ್ಳಿಯ ಹಿಂಗೆ ಹಾಕಾಕತ್ತಾರ ಅಂತಂದು ಹೇಳಿದಾರ. ನಾನು ನ್ಯೂಸ್ ನೋಡಿದೆ.
ನನಗೂ ಯಾವಾಗ ಬರ್ತೈತಪ್ಪ ಅಂತಂದ್ರೆ, ಯಾಕಂದ್ರೆ ಅದ ಒಂದು ಆಸೆ ಅಲ್ರಿ, ಏನಾರ ಬಂತಪ್ಪ ಅಂದ್ರೆ ಏನಾರು ತೊಗೋಬೇಕನ್ನೋ ಆಸೆ ಇರ್ತೈತಿ ಹೆಣ್ಮಕ್ಳಿಗೆ. ಆದ್ದರಿಂದ ಏನಾದರೂ ಮಾಡ್ಬೇಕನ್ನೋದು ಆಸೆ ಇರ್ತೈತಿ. ಅದು ಏನೋ ನೋಡ್ರಿ ಎಷ್ಟು ಖುಷಿ ಆಗುತ್ತೆ. ನೋಡೋಣ, ಕಾದು ನೋಡೋಣಲ್ರಿ ಯಾವಾಗ ಬರ್ತೈತೋ ಯಾವಾಗ ಬರಲ್ವೋ ಗೊತ್ತಿಲ್ಲ. ಯಾಕೋ 2 ತಿಂಗಳಾತ್ರಿ, 1 ತಿಂಗಳು ಬರೋದು, ಒಂದು 3-4 ತಿಂಗಳು ಬಿಡೋದು, ಹಿಂಗೆ ಆಗತ್ತೈತ್ರಿ. ನಂದೊಂದು ಸ್ವಲ್ಪ ಪಾಸ್ಬುಕ್ ಪ್ರಾಬ್ಲಮ್ ಕೂಡ ಆಗಿತ್ತು ಗೃಹಲಕ್ಷ್ಮಿ ಸಂಬಂಧ. ಅದೇ ಗೃಹಲಕ್ಷ್ಮಿ ದುಡ್ಡು ಬರೋದು. ಸೊ ಇನ್ನೊಂದು 1-2 ಪಾಸ್ಬುಕ್ ಅಂದರೆ ಒಂದೇ ಬ್ಯಾಂಕಿಂದ 2 ಪಾಸ್ಬುಕ್ ಇತ್ತು. ಅದು ಒಂದು ಬ್ಯಾಂಕ್ ಬ್ಲಾಕ್ ಆಗಿದ್ದು ಅಕೌಂಟಿಗೆ, ಅದಕ್ಕೆ ರೊಕ್ಕ ಬರಾಕತ್ತಿದ್ದು. ಬ್ಲಾಕ್ ಆಗ್ಲಾರ್ದು ಚಲಾವಣೆ ಇರೋ ಪಾಸ್ಬುಕ್ಕಿಗೆ ₹1 ಬೀಳಾಗತ್ತಿದ್ದಿಲ್ಲ ರೀ. ಮತ್ತು ಅದನ್ನು ಕ್ಯಾನ್ಸಲ್ ಮಾಡಿ ನಾನು ಇನ್ನೊಂದು ತೊಗೋಬೇಕಪ್ಪ ಅಂದ್ರೆ ಅದಕ್ಕೆ ಮತ್ತೆ ಎಲ್ಲೋಗಿ ನಮ್ಮ ಊರು ಸೈಡ್ ಹೋಗಿ ಅಲ್ಲೇ ಗುದ್ದಾಟ ಮಾಡಿ ಆಮೇಲೆ ಇಲ್ಲಿ ಬಂದು ನಮ್ಮೂರಾಗ ಅಲ್ಲಿಂದ ಹೆಂಗೋ ಮಾಡ್ಕೊಂಡು ಪಾಸ್ಬುಕ್ ಅಂತೂ ರೆಡಿ ಮಾಡ್ಕೊಂಡೆ ರೀ ನಂದು. ಯಾಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತೈತಲ್ರಿ, ಯಾರಿಗ ಆಸೆ ಇರಂಗಿಲ್ಲ ತೊಗೋಬೇಕನ್ನೋದು. ಅದ್ರ ಸಂಬಂಧ ಮಾಡಿಸ್ಕೊಂಡು ಬಂದೆಪ್ಪ. ಮತ್ತು ಏನಾರ ತಡಿಪ ಬರ್ತಾವೆ ರೊಕ್ಕನ ಅಂತಂದು ಅದನ್ನು ಮಾಡಿಸ್ಕೊಂಡು ಬಂದೇನೆ. ಯಾವ ಶನಿಯಿಂದ ಮಾಡಿಸ್ಕೊಂಡು ಬಂದೇನೋ ಗೊತ್ತಿಲ್ಲ. ಅಷ್ಟು ಗುದ್ದಾಡಿ ₹1 ಬಿದ್ದಿಲ್ರಿ ಗೃಹಲಕ್ಷ್ಮಿದು. ನೋಡೋಣ ಈ ತಿಂಗಳು ಬೀಳ್ತೈತೇನೋ, ಆ ತಿಂಗಳು ಬೀಳ್ತೈತೇನೋ, ಈ ತಿಂಗಳು ಬೀಳ್ತೈತೆ, ಹಂಗೆ ಕಾದು ನೋಡೋದಾಗೈತಿ. ಬಟ್ ನನಗಂತೂ ₹1 ಈಗಂತೂ ಪಾಸ್ಬುಕ್ ಮಾಡಿಸಿ ಬಂದೇನಿ. ಆವಾಗಿಂದನೂ ಬಂದಿಲ್ಲರೆ. ಸೊ ನೋಡ್ಬೇಕು, ಈ ತಿಂಗಳಾದರೂ ಬರ್ತೈತೇನೋ ಅನ್ನೋದು ಆಸೆ ರೀ. ಅದು ಏನಾರು ಆಗುತ್ತಲ್ಲ, ಯಾಕಂದ್ರೆ ಬಕ್ರೀದ್ ಹಬ್ಬ ಸಮೀಪ ಬಂತ್ರಿ. ಬಕ್ರೀದ್ ಹಬ್ಬಕ್ಕೆ ಏನಾದರೂ ತೊಗೋಬೇಕನ್ನೋದು ಒಂದು ಖುಷಿ. ಅದ್ರ ಸಂಬಂಧ ಜಲ್ದಿ ಬೀಳ್ತಾವ ಏನಿಲ್ಲ. ಅದ್ರಾಗ ನನ್ನ ಅಕೌಂಟಿದು ಕೂಡ ಜಲ್ದಿ ಸಿಗಲಿಪ್ಪ ಸಿದ್ದರಾಮಯ್ಯ ಸರ್ಗೆ ಅಂತದ್ದು ನಾನು ಬೇಡ್ಕೊಳಕತ್ತೀನಿ. ಆ ದೇವ್ರ ದಯೆಯಿಂದ ನನ್ನ ಅಕೌಂಟ ಸಿಗಂಗೆ ಮಾಡಲಿ ಆ ದೇವರು. ಅಂತೂ ಇಂತೂ ಗೃಹಲಕ್ಷ್ಮಿದು ದುಡ್ಡು ಬರೋ ಹಂಗಾಗಲಿ ಅಂತಂದು ಕೇಳ್ಕೊರಿ ಫ್ರೆಂಡ್ಸ್. ನೀವು ಕೂಡ ಈಗ ಟೈಮ್ ಆಯ್ತ್ರಪ್ಪ, ಹೀಗೆ ಚಹಾ ಮಾಡಬೇಕು. ಹಾಲಿಗೆ ಬಂದವು, ನಾ ಚಹಾ ಮಾಡೋ ತನಕ ಅಂದ್ರೆ ಟೈಮ್ ಆಗ್ತೈತ್ರಿ. ಏನೋ ಲೈಟ್ ಹಾಕೋ ಬರ್ಬೇಕು ನಾನು ನಮ್ಮ ಮನೆಯವ್ರು ಬಂದು ಇದೇ ಚಹಾ ಕುಡಿದ್ರೆ ಯಾವಾಗ ರೀ? ಯಾಕೋ ಮಿಂಚಾಕತ್ತಿರಲ್ಲ. क्या हो रहा? हाँ, तुम्हें कहाँ जा रहा है? कितने बजे देखा है? 6 बजे को 6:30 आता. ಇವ ಅರ್ಬಿ ಹುಟ್ಟಿಲ್ಲ, ಅರ್ಬಿ ತಂದ್ರೇನ? ಹೊಸ ಅರ್ಬಿ. ನಿಮ್ಮ ಅಮ್ಮನೂ ನಿಮ್ಮ ಮಮ್ಮಿನೂ ಬಂದೈತೆ, ಬಂದಿಲ್ಲ? ಅಲ್ಲೇ ಬಾಜು ವಾಚ್ಮೆನ್ ಅದಾರ ರೀ. ಆ ಹುಡುಗಂದು ಬರ್ತಡೇ ಐತಿ. ಕೇಕ್ ಆರ್ಡ್ರ್ ಮಾಡಿದ್ರು ಅದಕ್ಕೆ ನಮ್ಮ ಮನೆಯವರು. ಆಮೇಲೆ ಅವ್ರ ಮಾಮ ತರಾಗತ್ತ ಹೋದ್ರು. ಬರ್ಡೇ ಪಾರ್ಟಿ ಮಾಡಾಕತ್ತಾರಂತ್ರಿ, ಗೊತ್ತಿಲ್ಲ ಅಂದಾರ ಏನೋ. ನಮಗೂ ಕರ್ದಾರ್ರಿ, ನೋಡ್ಬೇಕು. ಇದು ಟೈಮ್ ಕೆಲಸ ಮಾಡ್ತಾನೆ ಕಾರಣ ಟೈಮ್ ಆಗ್ತೈತಿ. ನೋಡ್ಬೇಕು, ಟೈಮ್ ಸಿಕ್ಕರೆ ಹೋಗಿ ಬರ್ಬೇಕು, ಇಲ್ಲಿಕ್ರೆ ಇಲ್ಲ. ಸೊ ಈಗ ನಾನು ಹಾಲು ಕಾಯಾಕಿರ್ತೆ ಬಿಟ್ಟು ಇಲ್ಲ, ಲೈಟ್ ಹಾಕಿ ಬರ್ತೀನಿ. ಫಸ್ಟು ಲೈಟ್ ಹಾಕಿ ಬಂದು ಆಮೇಲೆ ಚಹಾ ಮಾಡ್ತೇನೆ ರೀ. ನಮ್ಮ ಸುಮ್ಮು ಬಿಸ್ಕಿಟ್ ಬೆಳಗ್ಗೆ ದಿನ ಒಂದೊಂದು ಬಿಸ್ಕಿಟ್ ರೀ ತಂದಿಟ್ರೆ ಒಂದು 5-6 ಡೈಲಿ ಉಳಿಸ್ತಾಳ. ಆಮೇಲೆ ನಾ ಬಿಸ್ಕಿಟ್ ತಿಂದಿನಲ್ಲ, ಬಿಸ್ಕಿಟ್ ತಿಂದೇನೆ ಅಂತ ನೋಡಿದ್ರೆ ಇಡೀ ದಿನ ಹಂಗೆ ಈ ಬಿಸ್ಕಿಟ್ ಒಳಗೆ ಇರ್ತಾವೆ. ಏನು ಮಾಡ್ತೀರಿ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ ರೀ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್